ಶಿಬಿರ, ಉಚಿತ ದಂತ ಚಿಕಿತ್ಸಾ ಶಿಬಿರ, ಉಚಿತ ಕಣ್ಣಿನ ಚಿಕಿತ್ಸೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಜರಗಲಿರುತ್ತದೆ. ಈ ಕಾರ್ಯಕ್ರಮಕ್ಕೆ ನಾವು ಕೆಲವೊಂದು ಗಣ್ಯರನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದೇವೆ. ಇದರ ಸಂಚಾಲಕರಾದ ಸುರೇಶ್ ಬೈಂದೂರು ತಾವು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇದರ ಮೆಡಿಸಿನ್ ವಿಭಾಗದ ಡಾಕ್ಟರ್ ರಾಹುಲ್ ತಾವು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಕೆಎಂಸಿ ಡೆಂಟಲಿಸ್ಟ್ ಡಾಕ್ಟರ್ ಕವ್ಯ ತಾವು ದಯವಿಟ್ಟು ವೇದಿಕೆ ಬಂದು ತಮ್ಮ ಗೌರವದ ಆಸನವನ್ನು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಪದ್ಮಸಾಲಿ ಸಮಾಜ ಸೇವಾ ಸಂಘ ಉಳ್ಳಾಳ ಇದರ ಅಧ್ಯಕ್ಷರಾದ ಶ್ರೀ ಐತಪ್ಪ ಶೆಟ್ಟಿಗಾರ್ ತಾವು ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಆಸನವನ್ನು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಕ್ಷೇತ್ರದ ಮುಕ್ತೇಶರಾದ ವರದರಾಜ್ ಬಿಲ್ಮಾ ತಾವು ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಆಸನವನ್ನು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಗುರಿಕಾರರು ಶ್ರೀ ಮೋನಪ್ಪ ಶೆಟ್ಟಿಗಾರ್ ಬಿಲ್ಮಾ ತಾವು ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಕ್ಷೇತ್ರದ ಇನ್ನೊಬ್ಬರು ಗುರಿಕಾರರಾದ ಅಚ್ಯುತ ಶೆಟ್ಟಿಗಾರ್ ಉಳ್ಳಾಳ ತಾವು ದಯವಿಟ್ಟು ವೇದಿಕೆ ಬಂದು ಗೌರವದ ಆಸನವನ್ನು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಪದ್ಮಸಾಲಿ ಸಮಾಜ ಸೇವಾ ಸಂಘ ಉಳ್ಳಾಳ ಇದರ ಕಾರ್ಯದರ್ಶಿಯಾದ ಶ್ರೀ ಚೆಲುವಯ್ಯ ಉಳ್ಳಾಳ ತಾವು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ಕ್ಯಾಂಪಿನ ಪ್ರಾಯೋಜಕರಾದ ಅರ್ಬರ್ಟ್ ತಾವು ಕೂಡ ವೇದಿಕೆ ಬಂದು ಗೌರವದ ಆಸನವನ್ನು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡುವುದು ನಮಗೆ ಹಿರಿಯವರು ಕಲಿಸಿಕೊಟ್ಟ ಒಂದು ಧರ್ಮ ಸಂಪ್ರದಾಯ. ಈಗ ಪ್ರಾರ್ಥನೆ. ज्येष्ठराजं ब्रह्मणस्पत आनशृण्वन्नोदिभिस्सीदसादनं प्रणो देवी सरस्वती वाजिभिर्वाजिनीवती धीनामविद्रवतु गणेशाय नमः सरस्वत्यै नमः श्रीगुरुभ्यो नमः हरि ओम्. ವಿಘ್ನ ನಿವಾರಕ ಶ್ರೀ ಗಣಪತಿ ದೇವರನ್ನು ಸಾಷ್ಟಾಂಗ ಅಡ್ಡಬಿದ್ದು ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಶ್ರೀ ವೀರಭದ್ರ ದುರ್ಗ ಪರಮೇಶ್ವರಿ ದೇವರಿಗೆ ಅಡ್ಡಬಿದ್ದು ಸೋಮನಾಥ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ದೈವ ದೇವರಲ್ಲಿ ಅಡ್ಡ ಬೀಳುತ್ತಾ ಅವರಲ್ಲಿ ಆಶೀರ್ವಾದ ಪಡೆಯುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡ್ತೇವೆ. ಈ ಒಂದು ಶ್ರೀಶ ಸೌಹಾರ್ದ ಸಹಕಾರ ಸಂಘ ಇದರ ವೈಸ್ ಪ್ರೆಸಿಡೆಂಟ್ ಉದಯ ವಿ ಶಾಸ್ತ್ರಿ ಅವರನ್ನು ಪುಷ್ಪ ಕೊಟ್ಟು ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸಲಿದ್ದಾರೆ. ವಂದನೆಗಳು. ಚಾಲಕರಾದ ಸುರೇಶ್ ಬೈದೂರು ಅವರನ್ನು ದೇವದಾಸ್ ಉಳ್ಳಾಲ್ ಅವರು ಪುಷ್ಪ ಕೊಟ್ಟು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ. ಕೆಎಂಸಿ ಮೆಡಿಸಿನ್ ವಿಭಾಗದ ಡಾಕ್ಟರ್ ರಾಹುಲ್ ಅವರನ್ನು ಚಂದ್ರಶೇಖರ್ ಉಳ್ಳಾಳ ಅವರು ಪುಷ್ಪ ಕೊಟ್ಟು ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿ ಕೆಎಂಸಿ ಡೆಂಟಲಿಸ್ಟ್ ಡಾಕ್ಟರ್ ಕವ್ಯ ಇವರನ್ನು ಮೀರಾ ಐತಪ್ಪ ಶೆಟ್ಟಿಗಾರ್ ತಾವು ಅವರಿಗೆ ಪುಷ್ಪ ಕೊಟ್ಟು ಗೌರವಿಸಬೇಕು.
ಗಣ್ಯ ಬಂಧುಗಳಿಗೆ ನಮ್ಮ ಹೃದಯಪೂರ್ವಕ ಸ್ವಾಗತ. ಈಗ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿರುವ ಗಣ್ಯರು ಹಾಗೆ ಶ್ರೀ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸ್ಟಾರ್ಟ್ ಆಗಿ 5 ವರ್ಷ ಆಯಿತು. 2019 ಅದು ಆ ಇಯರ್ ಕೋವಿಡ್ ಇಯರು. ಅಲ್ಲೇ ಸ್ಟಾರ್ಟ್ ಮಾಡಿ ಅಲ್ಲಿಂದನೇ ಈಗ 5ನೇ ವರ್ಷ ಮುಗಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಇಲ್ಲಿ ಬಂದು ನಾನು ಈ ಬಬ್ಬುಸ್ವಾಮಿಯ ದೇವಸ್ಥಾನದ ಒಳಗೆ ಬರುವಾಗಲೇ ಏನೋ ಒಂಥರ ವೈಬ್ರೇಷನ್ ನಮಗೆ ಗೊತ್ತಾಯಿತು. ನಾನು ಆಫ್ಟರ್ ಆಲ್ ಬ್ರಾಹ್ಮಣ್, ನಮಗೊಂದು ವೈಬ್ರೇಷನ್ದು ಅನುಭವ ಆಗೇ ಆಗುತ್ತೆ. ಆ ವೈಬ್ರೇಷನ್ನ ನಾನು ಫೀಲ್ ಮಾಡಿಕೊಂಡು ಮತ್ತೆ ಪರಿಸರ ಅದೆಲ್ಲ ನೋಡಿದಾಗ ಓಲ್ಡ್ ಆ್ಯಂಡ್ ಯಂಗ್ ಆ್ಯಂಡ್ ಚೈಲ್ಡ್ ಆ್ಯಂಡ್ ಬೇಬಿ ಎಲ್ಲರ ಮುಖದಲ್ಲೂ ಆ ಥರದ ಒಂದು ಹುಮ್ಮಸ್ಸು, ಇನ್ವಾಲ್ವ್ಮೆಂಟು, ಶಿಸ್ತುಬದ್ಧದ ಒಂದು ಕಾರ್ಯನಿರೂಪಣೆ ಇವೆಲ್ಲ ಕಂಡು ನಿಜವಾಗಿಯೂ ಸಂತೋಷ ಆಯಿತು. ಇದನ್ನು ನೀವು ಹಾಗೇ ಮುಂದುವರಿಸ್ಕೊಂಡು ಹೋಗಿ ಈ ಒಂದು ಪರಿಸರ, ಇದರ ಒಂದು ಊರು ಕೇರಿ ಈ ಒಂದು ಏನು ಹೇಳ್ತಾರೆ ಇದಕ್ಕೆ ವೈಬ್ರೇಷನಿಂದ ಅದರ ಆಶೀರ್ವಾದವನ್ನು ಕೊಡ್ತಾ ಇರಲಿ ಇಡೀ ಜನರಿಗೆ. ಎಜುಕೇಷನ್ ಆಗಲಿ, ಮೆಡಿಕಲ್ ಆಗಲಿ, ಆಮೇಲೆ ಸ್ವಯಂ ವೃತ್ತಿ ಆಗಲಿ, ಯಾವುದರಲ್ಲೂ ಚಾಚೂ ತಪ್ಪದೆ ಎಲ್ಲರೂ ಅವರ ತಂದೆ ತಾಯಿಗಳಿಗೆ ಹೆಸರನ್ನ ಕೀರ್ತಿಯನ್ನು ತಂದುಕೊಟ್ಟು ಮುಂದುವರಿಸ್ಕೊಂಡು ಹೋಗಲಿ. ಈ ಜಾಗದ ಒಂದು ಮಹಿಮೆ ಅಪಾರವಾಗಿ ಚೆನ್ನಾಗಿ ನಡೀಲಿ ಅಂತ ದೇವರ ಹತ್ರ ಫಸ್ಟ್ ಆಫ್ ಆಲ್ ಪ್ರಾರ್ಥಿಸ್ತೇನೆ. ಅಲ್ಲಿ ಟ್ಯಾಬ್ಲು ಒಂದು 2-3 ನೋಡಿದೆ. ಇದು ನನಗೆ ಗೊತ್ತಿರಲಿಲ್ಲ, ಇವರದ್ದು ಟ್ಯಾಬ್ಲು ಪ್ರತಿ ವರ್ಷ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ ಅಂತ, ಬಾಡಿಗೆಗೂ ಕೊಡ್ತಾರಂತೆ. ಇದು ಫ್ಯಾಂಟಾಸ್ಟಿಕ್ ಐಡಿಯಾ ಸರ್. ನಿಮಗೆಲ್ಲರಿಗೂ ಒಂದು ಸಲ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಶುಭಾಶಯಗಳು, ಅಭಿನಂದನೆಗಳು. ಇನ್ನು ನಮ್ಮದೇನು, ನಾವಿನ್ನೂ ಮಗು ನಿಮ್ಮೆದುರಿಗೆ, 5 ವರ್ಷದ ಮಗು. ವರ್ಷದಲ್ಲಿ 70 ಆಗಿರಬೇಕು, ಬಟ್ ಇನ್ನೂ ಮಗು ನಾವು. ಯಾಕೆಂದರೆ 5 ವರ್ಷ ನಾವು ಕಳೆದದ್ದು ಬ್ಯಾಂಕಲ್ಲಿ. ಡೈರೆಕ್ಟರ್ಸ್ ಆಗಿ ನಾನು ಮತ್ತು ಈಗ ಇಬ್ಬರಿದ್ದೇವೆ. ಇವರು ನಮ್ಮ ಬಾಲ
ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರದ ಮೂಲಧಾರಿ, ಮುಖ್ಯಧಾರಿ, ಆನ್ ಗೋಯಿಂಗ್ ಪರ್ಸನ್ ಮತ್ತು ದೇವರ ಭಕ್ತ. ಅವನಲ್ಲಿ ಯಾವಾಗ ನೋಡಿದ್ರು ಸಾಯಿರಾಮ್ 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 ಅಂತ ಇರುತ್ತೆ. ನಾವು ಓಂ ಓಂ ಹೇಳಿದಾಗೆ ಅವನು ಸಾಯಿರಾಮ್ ಅಂತ ಹೇಳ್ತಾ ಇರ್ತಾನೆ. ಅಂದರೆ ಯಾವುದೋ ಒಂಥರದ ಒಂದು ಶಕ್ತಿ ಅವರಲ್ಲಿ ಉದ್ಭವ ಆಗಿದೆ. 73 ವರ್ಷ ಆದರೂ ಈ ಟೈಮಲ್ಲಿ ಇಷ್ಟೊಂದು ಡೆಡಿಕೇಟೆಡ್ ಆಗಿ, ನಮ್ಮ ಮೆಡಿಕಲ್ ಕ್ಯಾಂಪ್ ಮಾಡಲಿಕ್ಕೆ ಏನೂ ಗೊತ್ತಿಲ್ಲ, ಮೊಬೈಲ್ ಅಂತೂ ಇನ್ನೂ ಗೊತ್ತಿಲ್ಲ, ಆದರೂ ಕೂಡ ಎಲ್ಲದನ್ನೂ ನಿಭಾಯಿಸ್ಕೊಂಡು ಹೋಗಿ ಕೊನೆಯ ಲಾಸ್ಟು 30 ವೈದ್ಯಕೀಯ ಶಿಬಿರ ತಿಂಗಳಿಗೆ ಒಂದರಂತೆ ಮುಗಿಸಿ ಇವತ್ತು 31ನೇ ವೈದ್ಯಕೀಯ ಶಿಬಿರವನ್ನು ನಾವು ಮಾಡಿಸ್ತಾ ಇದ್ದೇವೆ. ಎಲ್ಲದಕ್ಕೂ ಕಾರಣ ಇದೇ ನಮ್ಮ ಸುರೇಶ್ ಬೈಂದೂರು, ನಮ್ಮ ಡೈರೆಕ್ಟ್ರು. ಅಂದರೆ ಇಂಥ ವ್ಯಕ್ತಿಗಳಿಂದ ಕೂಡಿದ ನಮ್ಮ ಆಡಳಿತ ಮಂಡಳಿ ಎಲ್ಲ ಮೀಡಿಯೋಕರ್ಸು, ಯಾವ ದೊಡ್ಡ ದೊಡ್ಡ ರಾಜಕೀಯದವರಿಲ್ಲ ಅಥವಾ ದೊಡ್ಡ ಉದ್ಯಮಿ ಇಲ್ಲ, ಏನಿಲ್ಲ, ಎಲ್ಲ BSc BA ಮಾಡ್ಕೊಂಡಿದ್ದವರು. ಆಲ್ಮೋಸ್ಟ್ ಇನ್ನು ಮೀಡಿಯೋಕರ್ ಅವರದೇ ಪ್ರೊಫೆಷನಲ್ ಇದ್ಕೊಂಡು ಮುಂದುವರೆದವರು. ಆದರೆ 10,000 ಅಂತ ನಾವು ಏನು ಡೈರೆಕ್ಟರ್ಸನ್ನು ಸ್ಟಾರ್ಟ್ ಮಾಡಿದೆವೋ, ಇವತ್ತು ಅದು ಈ ಬಬ್ಬು ಸ್ವಾಮಿಯವರ ಇಂಥವರಿಂದ ಆಶೀರ್ವಾದದಿಂದ ಬೆಳೆದು 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 ಕರ್ನಾಟಕಕ್ಕೆ ಹೋದ ವರ್ಷ 3ನೇ ಸ್ಥಾನದಲ್ಲಿ ವಿಜೇತರಾಗಿದ್ದೇವೆ. ಆಲ್ ಓವರ್ ಕರ್ನಾಟಕ ಐಡಿಯಾ ಮಾಡಿ ಎಷ್ಟು ಇರ್ಬೋದು ಸಹಕಾರಿ ಸಂಘಗಳು, ಅದರಲ್ಲಿ 3ನೇ ಸ್ಥಾನ. ಆಮೇಲೆ ಪ್ರಾಫಿಟ್ ಅಂತಂತೂ ಅದೇನೋ ಇದು ಗಿಡ, ಆಲದ ಮರದ ಗಿಡ, ಈ ಎಲೆ ಬ್ರ್ಯಾಂಚ್ ಆದಾಗಿ ಬ್ರ್ಯಾಂಚ್ ಆಗ್ತಾನೇ ಉಂಟು. ಬರೀ ಒಂದು 5ನೇ ವರ್ಷ ಮುಗಿಯುವಾಗಲೇ 5 ಬ್ರ್ಯಾಂಚ್ ಆಯಿತು. ಆಮೇಲೆ ಸ್ಟಾರ್ಟಿಂಗ್ ಕೋವಿಡ್ ಟೈಮಲ್ಲಿ ನಾವು ಅದರಲ್ಲಿ 17 ಲಕ್ಷ 17 ಲ್ಯಾಕ್ಸ್ ನೆಟ್ ಪ್ರಾಫಿಟ್ ಮಾಡಿ, ಆ ವರ್ಷಕ್ಕೆ 17 ಲಕ್ಷ ಪ್ರಾಫಿಟ್ಟು. ಮತ್ತು ನಮ್ಮ ದಾಪುಗಾಲು ಹೆಜ್ಜೆ ಜಂಪು, ಫ್ರಾಕ್ ಜಂಪು ಎಲ್ಲ ಸ್ಟಾರ್ಟ್ ಆಗಿ ಹೋದ ವರ್ಷದ ಎಂಡ್ ಆಗುವಾಗ 1,23,00,000 ನೆಟ್ ಪ್ರಾಫಿಟ್ ಮಾಡಿದ್ದೇವೆ. ಈ ಬಂದ ಪ್ರಾಫಿಟ್ನಲ್ಲಿ ಕೆಲವು ಎಜುಕೇಷನ್ನಿಗೆ, ಕೆಲವು ಹೆಲ್ತಿಗೆ ಅಷ್ಟಿಷ್ಟು ಪರ್ಸೆಂಟೇಜ್ ಅಂತ ಉಂಟು. ಅಂದರೆ ಡೈರೆಕ್ಟ್ ನಮ್ಮ ಪ್ರೆಸಿಡೆಂಟು MS ಗುರುರಾಜ್ ಅಂತ, ಅವರು ಇದೇ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಡೈರೆಕ್ಟರ್ ಆಗಿ 22 ವರ್ಷ ಅನುಭವ ಇದೆ ಅವರಿಗೆ. ಸೊ ಹಿ ಈಸ್ ಎ ಮೋದಿ ಫಾರ್ ಅವರ್ ಕೋಆಪರೇಟಿವ್ ಬ್ಯಾಂಕ್. ಆ ಒಂದು ಬ್ರೈನು, ಆ ಒಂದು ಅವೆಲ್ಲ ನಡೆದ್ರಿಂದನೇ ಅದಾಗಿರ್ಬೋದು. ನಾವು ಅವರ ಸಜೆಷನ್ ಅಂತೆ ಅವರ ಫಾಲೋವರ್ ಆಗಿ ಮಾಡ್ಕೊಂಡು ಬಂದ್ವಿ. ಇಟ್ ಇಸ್ ಗೋಯಿಂಗ್ ಆನ್ ವೆರಿ ವೆಲ್. ಇಲ್ಲಿ ನನ್ನ ಒಂದು ಸಣ್ಣ ಅಪೀಲ್ ಇದೆ, ಸ್ವಾರ್ಥ ಹೇಳ್ಬೋದು ನಮ್ಮ ಬ್ಯಾಂಕ್ನ ಬಗ್ಗೆ. ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ, ನಿಮ್ಮ ಸಂಗಡ ಒಟ್ಟಿಯಾಗಿರ್ತೀವಿ, ಇನ್ನೂ ನಾವು ಬೆಳೀತಾ ಹೋಗುವ. ಅದಕ್ಕೆ ನಿಮ್ಮ ಸಹಕಾರ ಅಂದರೆ ಈ ಏರಿಯಾದು, ಇದು ನನಗೆ ಬಬ್ಬು ಸ್ವಾಮಿ ಹೇಳಿಸ್ತಾ ಇದ್ದಾನೆ, ಈ ಏರಿಯಾದಕ್ಕೆ ನಮ್ಮ ಬ್ಯಾಂಕಿನಿಂದ ಒಂದು ಚೂರು ಏನೋ ಒಂಥರ ಸಣ್ಣ ಕನೆಕ್ಷನ್ ಇರಬೇಕು. ಇದು ಒಂದಕ್ಕೆಲ್ಲ, ಸಮಾಜ ಸೇವೆ ಇದಕ್ಕೊಂದೇ ಅಲ್ಲ, ವ್ಯಾವಹಾರಿಕವಾಗಿಯೂ ಜನರ ಅವರಿಗೆ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕಾಗಿಯೂ ನಮ್ಮನ್ನು ನೀವು ಬಳಸ್ಕೊಳ್ಳಿ. ಪರಿವಾರ ದೈವಗಳನ್ನು ಪ್ರಾರ್ಥಿಸುತ್ತಾ ಇಲ್ಲಿ ಇಂದಿನ ಈ ವೇದಿಕೆಯಲ್ಲಿ ನಮ್ಮ ಈ ವೈದ್ಯಕೀಯ ಶಿಬಿರ ನಡೆಸಿಕೊಡುವರೆ ಶ್ರೀಶಾ ಸೌಹಾರ್ದ ಕೋಪ ಸೊಸೈಟಿ, ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಮಂಗಳೂರು ಮತ್ತು KMC ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮೊತ್ತ ಮೊದಲಾಗಿ ವಂದಿಸುತ್ತಾ, ವೇದಿಕೆಯಲ್ಲಿರುವ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ವಂದಿಸುತ್ತಾ, ಶ್ರೀ ಪದ್ಮಸಾಳಿ ಸಮಾಜ ಸೇವಾ ಸಂಘ, ಅದೇ ರೀತಿ ಶ್ರೀ ಉಳ್ಳಾಲ ವೀರಭದ್ರ ದುರ್ಗಾಪರಮೇಶ್ವರಿ ಕ್ಷೇತ್ರ ವತಿಯಿಂದ ನಾನಾ ವಿಧದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸುಮಾರು 50 ವರ್ಷಗಳಿಂದ ನಡೆಸಿಕೊಂಡು ಬಂದಿರುತ್ತೇವೆ. ಅದರ ಸಂಪೂರ್ಣ ಯಶಸ್ವಿ ಶ್ರೀದೇವರಿಗೆ. ಅವರ ಆಶೀರ್ವಾದ ಒಂದು ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇರಲಿಲ್ಲ. ಅವರ ಆಶೀರ್ವಾದ, ನಮ್ಮ ಪ್ರಯತ್ನದಿಂದ ಇಷ್ಟೊಂದು ಭವ್ಯವಾದ ದೇವಸ್ಥಾನವನ್ನು ನಾವು ನಿರ್ಮಿಸಿ ಇದೀಗ ಸಮಾಜ ಸೇವೆಯ ಮುಖಾಂತರ ಸಮಾಜಕ್ಕೂ ಈ ಕ್ಷೇತ್ರದ ವತಿಯಿಂದ, ನಮ್ಮ ಸಮಾಜದ ವತಿಯಿಂದ ಸ್ವಲ್ಪ ಅವರ ಅಭಿವೃದ್ಧಿಗಾಗಿ ನಾವು ಪ್ರೋತ್ಸಾಹಿಸ್ತಾ, ನಮ್ಮ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೆ ಕಲಿಯುವಂಥ ವಿದ್ಯಾರ್ಥಿ ಹಾಗೂ ಇನ್ನಿತರ ವೈದ್ಯಕೀಯ ವೆಚ್ಚ ನಮ್ಮ ಕ್ಷೇತ್ರದ ವತಿಯಿಂದ ನಮ್ಮ ಸಮಾಜ ಬಾಂಧವರಿಗೆ ನಾವು ಈವರೆಗೆ ನೀಡುತ್ತಾ ಬಂದಿರ್ತೇವೆ. ಅದೆಲ್ಲಕ್ಕೂ ಶ್ರೀ ಕ್ಷೇತ್ರದ ನಮ್ಮ ದೇವರುಗಳು ಹಾಗೂ ದೈವಶಕ್ತಿಗಳ ಆಶೀರ್ವಾದ ಎಂದು ಹೇಳುತ್ತಾ, ಇದೀಗ ಇನ್ನು ನಡೆಯಲಿರುವಂಥ ವೈದ್ಯಕೀಯ ಶಿಬಿರಕ್ಕೆ ತಾವೆಲ್ಲರೂ ಆಗಮಿಸಿರುತ್ತೀರ. ಈ ವೈದ್ಯಕೀಯ ಶಿಬಿರದ ಸಂಪೂರ್ಣ ಲಾಭವನ್ನು
ನೀವು ಪಡೆದು ನಿಮ್ಮ ಜೀವನದ ಆರೋಗ್ಯವನ್ನು ಕಾಪಾಡಿಕೊಂಡು ಬರುತ್ತಾ ನಮ್ಮೊಡನೆ ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶ್ರೀ ಕ್ಷೇತ್ರದ ಸರ್ವಶಕ್ತಿಲಡ ಅಂಕಲ ಅನುಗ್ರಹ ತಂದು ಇನಿ ಈ ಕಾರ್ಯಕ್ರಮವು ಜೈದ ಇಂಥ ಈ ಕಾರ್ಯಕ್ರಮಗಳು ಇನಿ ಭಿನ್ನರಾಜ್ಯನ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇಂಥ ಉಪಾಧ್ಯಕ್ಷರಾಯಿನ ಉದಯರ್ ಅಂಚನೆ ಎನ್ನ ಆಪ್ತ ಮಿತ್ರರಾಯಿನ ಬಿ ಸುರೇಶ್ ಯಾಲ್ನಾರ್ಲ ಸಾಧಾರಣ ಒಂದೇ ಆಫೀಸರು 25 ವರ್ಷ ಒಟ್ಟಿಗೆ ಕೆಲಸ ಮಾಡ್ತಿನಾರು. ಆರು ಇತ್ತ ದೇವ್ರದಟ್ಟು ಒಂಜಿ ಸಾಯಿ ಪರಿವಾರ ಪಣದೊಂಜಿ ಪಂಡ ಆರು ದುಂಬುಡು ನಿಂತೆಲ್ಲ ಆಫೀಸ್ಗೆ ಪುನಃ ಬ್ಯಾಂಗ್ಳೂರ್ಗೂ ತಿಂಗಳು 2 ಸರ್ತಿ ಬ್ಯಾಂಗ್ಳೂರು ಸಾಯಿ ದೇವಸ್ಥಾನಕ್ಕೆ ಹೋದ್ ಬಾರ ಅಂತಾರೆ ಅಂಚ 6 ಲೈನ್ ಉಳ್ಳ್ಯಾರು. ಅಂಚನೆ ನಮ್ಮ KMC ಡಾಕ್ಟ್ರನ್ನ ಪುದರ್ ಕಂಪ್ಲೀಟ್ ಮಾತ ಸಿಬ್ಬಂದಿ ವರ್ಗದಾಕೆಲ್ಲ ಉಳ್ಳ್ಯಾರು. ಅಕ್ಲೆಲ್ಲ ಅಂಚನೆ ನಮ್ಮ ಪದ್ಮಶಾಲಿ ಸಮಾಜದ ಮೊಕ್ಕಾಯಿನಿ ನಮ್ಮ ವೈದ್ಯಕೀಯ ತಪಾಸಣೆ ಬೈದಿನ ಮಾತಾ ಅನುಕೂಲನಿ ನಾನು ವಂದನೆ ತಂದು ಅಂಚನೆ ನಿಕ್ಲೆಗೆ ಮಾತೆಗಳ ಸ್ವಾಗತ ಕೊರೊಂದು ಇನ್ನು ನಾನು ಪನ್ಪುಂದಾನ ಮಂಡ ಇಂಚಿನ ಕಾರ್ಯಕ್ರಮ ಈ ವೈದ್ಯಕೀಯ ತಪಾಸಣೆ ಬೆತೆ ಆಯುರ್ವೇದಿಕ್ ಉಂಡು, ಅಲೋಪತಿ ಉಂಡು, ಹೋಮಿಯೋಪತಿ ಉಂಡು ಅಂಚನೆ ಬೆತೆ ಸಂಘದಲ್ಲಿ ಬೆತೆ ರೀತಿಯ ಒಂದು ಮುರಣಿ ಇಂಚವು ಎಂಗಳ ಜಾಗೃತ ಸೊಸೈಟಿ ತಕ್ಕಲ ವೈದ್ಯ ಆಯುರ್ವೇದ ತಪಾಸಣೆ ಆಂಡು ಅಂಚನೆ ತುಂಬು ಆತ್ಮಶಕ್ತಿ ತಕ್ಕಲ ಪಂಚಾಯತ್ ಆಫೀಸ್ ಆಂಡು ಅಂಚನೆ ಮೂಲ ವರ್ಷ ಸುಮಾರು ಒಂಜಿ 5 ಮಿತ್ತು ಈ ಆರೋಗ್ಯ ತಪಾಸಣೆ ಆ ಒಂದೇ ಉಂಡು ಅಂಚನೆ ನಡೆದು ನಾವು ಎಂಗಲ್ನ ಪದ್ಮಶಾಲಿ ಸಮಾಜ ಶ್ರೀ ವೀರಭದ್ರ ದುರ್ಗಾಪರಮೇಶ್ವರಿ ಯುವ ವೇದಿಕೆ ಉಳ್ಳಾಳ ಅಂದತ ಉತ್ಸಾಹಿ ತರುಣ ಸೇರೊಂದು ಇನ್ನು ಈ ಕಾರ್ಯಕ್ರಮ ಕೈಪಾಡ್ದೇರು. ಈ ಕಾರ್ಯಕ್ರಮ ದೇವರು ಯಶಸ್ವಿ ಮಲ್ತು ಖಂಡಿತ ಕೊಡ್ಪೇರು ಅಂತ ಹೇಳಿದ ಇನ್ನು ಮಾತಿರಲ್ಲ ಈ ವೈದ್ಯಕೀಯ ತಪಾಸಣೆದ ಪ್ರಯೋಜನವನ್ನು ಪಡೆಯೊಂದು ಅಕ್ಕಲ ಆರೋಗ್ಯವನ್ನು ಕಾಪಾಡೊಂದು ಸದಾ ಇಂಚಿನ ಕಾರ್ಯಕ್ರಮಗಳು ಭಾಗವಹಿಸಿದ ಮಾತಿರಲ್ಲ ಪ್ರೋತ್ಸಾಹ ಕೊಡು ಮುಂದೆ ನಾನು ವಿನಂತಿ ಮಾಡ್ತೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ಸಹಾಯ ಸಹಕಾರ ಕೊಂಡಂಚಿನ ಮಾತಾ ಸಂಘ ಸಂಸ್ಥೆ ತಕ್ಕಲಿಕ್ಲ ನಾನು ವಂದನೆ ಮಲ್ತೊಂದು ಇನಿ ಈ ಕಾರ್ಯಕ್ರಮ ಯಶಸ್ವಿ ಎಂಗ್ಲಿಗೆ ಸಹಕಾರ ಕೊಂಡ ಮಾತೆಲ್ಲ ಕೊಡೋಂಥದ್ದು ನೆನ್ತಂದು ಪರಮಾತ್ಮ ಮಾತೆಗಳ ಆರೋಗ್ಯ ಭಾಗ್ಯ ಕೊಡೋದು ರಕ್ಷಣೆ ಮಲ್ತು ಕಾಪಾಡು ಬಂದು ನಾನು ಪ್ರಾರ್ಥನೆ ಮಾಡ್ತಂದು ಎನ್ನ ಎರಡು ಪಾತ್ರ ಜೈ ಜೈ ಕರ್ನಾಟಕ. ಐತಪ್ಪ ಶೆಟ್ಟಿಗಾರರವರು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯ ಗೌರವದ ಮಾತನ್ನು ನೀಡಿದ್ದಕ್ಕೆ ತಮಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಮುಂದಿನ ಗೌರವದ ಮಾತು ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಇದರ ಸಂಚಾಲಕರಾದ ಸುರೇಶ್ ಬೈಂದೂರು ಅವರಿಂದ. ರಾಮ್ ಭಗವಾನ್ ಬಾಬಾರವರ ದಿವ್ಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಕ್ಷೇತ್ರ ದೇವತೆಗಳಾದ ಶ್ರೀ ವೀರಭದ್ರ ಹಾಗೂ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ ಅದರ ನಂತರ ಮೊನ್ನೆ ಸೈಟ್ ವಿಸಿಟ್ಗೆ ಪುನಃ ಒಮ್ಮೆ ಬಂದಿದ್ದೆ. ಹಾಗೆ ವೀರಭದ್ರ ಒಳಗೆ ನನಗೆ ಸಹ ಏನೊಂದು ವೈಬ್ರೇಷನ್, ನನಗೆ ಒಂಥರ ಒಂದು ಮೊನ್ನೆ ದೇವಸ್ಥಾನಕ್ಕೆ ಬರುವಾಗಲೇ ಒಂಥರ ಏನೋ ಒಂದು ಇದಾಯಿತು ನನಗೆ. ಇಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಶ್ರೀಸಾ ಕೋಆಪರೇಟಿವ್ ಸೊಸೈಟಿಯ ಒಂದು ಡೈರೆಕ್ಟರ್ ಸಹ ನಾನು ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ ಕಳೆದ 35 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ. ನಾನು ಗೌರ್ಮೆಂಟ್ ಉದ್ಯೋಗದಲ್ಲಿ ಇದ್ದರೆ ಸಹ ನನಗೇನೊಂದು ಅವಕಾಶ ಕೊಟ್ಟಿದ್ದರು ಇಲ್ಲಿ ಸೇವೆ ಮಾಡಲಿಕ್ಕೆ. ಆಯಿತು ಶೆಟ್ಟಿಗಾರ್ ಹೇಳಿದಾಗೆ ಪುಟ್ಟಪರ್ತಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬ್ಯಾಂಗ್ಳೂರಿಗೆ ಆಗಾಗ ಹೋಗಿ ಸರ್ವಿಸ್ ಕೊಡ್ತಾಯಿದ್ದೆವು. ಮಾನವನಾಗಿ ಹುಟ್ಟಿದ ನಂತರ ನಾವೇನಾದರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಲೇಬೇಕು. ಅದನ್ನು ಭಗವಾನ್ ಬಾಬಾರವರು ನಮಗೆ ನಿರ್ವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳುವಂಥದ್ದು. ಇತ್ತೀಚೆಗೆ ಸೊಸೈಟಿಯಿಂದ 5 ವರ್ಷದಿಂದ ನಾನು ಸೊಸೈಟಿ ಡೈರೆಕ್ಟರ್ ಆಗಿದ್ದೆ. ಅವರು ಏನಾದರೂ ಪಬ್ಲಿಕ್ ವರ್ಕ್ಸ್ ನಾವು ಮಾಡಬೇಕಂತ ನಮ್ಮ ಇವರು ಪ್ರೆಸಿಡೆಂಟ್ ಗುರುರಾಜ್ ಅಂತೇಳಿ ಅವರು ಇದರದ್ದು ನಮ್ಮ ಯಾವುದು ರೋಟರಿ ಕ್ಲಬ್ನ ತುಂಬ ವರ್ಷ ಕೆಲಸ ಮಾಡಿದ್ರು ಅವರು.
ಹಾಗೆ ಏನಾದರೂ ಮಾಡುವ ಅಂತ ಹೇಳಿದರು. ಹಾಗಾಗಿ ನಾನು ಈ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೆ. ಸಾಧಾರಣ KMC ಅವರೊಟ್ಟಿಗೆ ನಾನು 30 ವರ್ಷದಿಂದ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೆ. ಅದನ್ನೇ ಮುಂದುವರ್ಸ್ಕೊಂಡು ಇದರಲ್ಲಿ ಹೋಗುವ ಅಂತೇಳಿ ನನ್ನ ಬಾಲವಿಕಾಸ ಮಕ್ಕಳಿಗೆ ನೋಡ್ತಾ ಇದ್ದೀರಿ ನೀವು. ಹಾಗೆ ಅವರನ್ನು ಸಹಕಾರ ತೆಕ್ಕೊಂಡು ಅವರಿಗೆ ಸಹ ಮುಂದೆ ಯಾವ ರೀತಿ ನಾವು ಸಮಾಜ ಸೇವೆ ಮಾಡ್ಬೋದು ಅಂತ ಹೇಳುವ ಪ್ರತಿ ತಿಂಗಳ ಫಸ್ಟ್ ಸಂಡೇ ನಾವು KMC ಮತ್ತು ಮುಂಚೆ ದೇರ್ಲಕಟ್ಟೆಯವರಿಗೆ ಮಾಡ್ತಿದ್ದೆವು. ಈಗ ಮುಂಚೆ ಮಾಡಿದ್ದೆವು KMC ಅವರೊಟ್ಟಿಗೆ ನಾವು ಕ್ಯಾಂಪ್ ಮಾಡಿದ್ದು, ಡೆಂಟಲ್ ಕ್ಯಾಂಪ್ ಮುಂಚೆ ಮಾಡಿದ್ದೆವು. ನಂತರ ಏನಪ್ಪ ಇದರೊಟ್ಟಿಗೆ ಮಾಡ್ತೇವೆ. ಈ ಸರಿ ಪುನಃ ನಾವು KMC ಅವರೊಟ್ಟಿಗೆ ಮಾಡುವಂಥ ಒಂದು ಹಂತಕ್ಕೆ ಬಂದಿದ್ದೇವೆ. ತುಂಬ ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಹರ್ಬರ್ಟ್ ಸರ್ PRO. ಅವರು ಬೇಕಿದ್ದ ಕೊಡ್ತಾರೆ. ಹಾಗೆ ಅವರು ಈ ಸರಿ ರಿಕ್ವೆಸ್ಟ್ ಮಾಡಿದರು, ನಮ್ಮ ಡೆಂಟಲ್ ಡಿಪಾರ್ಟ್ಮೆಂಟ್ನವರೇ ನಾವು ಇದು ಮಾಡ್ತಾ ಇದ್ದಾರೆ, ಹಾಗಾಗಿ ನಮಗೆ ಡೆಂಟಲ್ ನಮಗೆ ಬೇಕಂತ ಹೇಳಿದರು. ಹಾಗಾಗಿ ಮಾಡ್ತಾ ಇದ್ದೇವೆ. ಇದು ನಾವು ಆದಷ್ಟು ಹಳ್ಳಿ ಜಾಗದಲ್ಲಿ ನಾವು ಜಾಸ್ತಿ ಮಾಡ್ತೇವೆ. ಯಾಕಂದರೆ ಹಳ್ಳಿಯಲ್ಲಿ ಇಂಥ ಫೆಸಿಲಿಟಿ ಸಿಗೋದು ಭಾರಿ ಕಮ್ಮಿ. ಸಿಟಿಯಲ್ಲಿ ಬೇಕಾದಷ್ಟು ಹಾಸ್ಪಿಟ್ಲ್ಗಳು, ಇದು ಡಾಕ್ಟರ್ ಶಾಪ್ಸ್ ಎಲ್ಲ ಇರ್ತದೆ. ಹಳ್ಳಿಯಲ್ಲಿ ತುಂಬ ಕಷ್ಟ ಇರ್ತದೆ. ಹಾಗಿದ್ದೆ ಮಾಡ್ತಿದ್ದೆವು. ಇತ್ತೀಚೆಗೆ ನಾವು ಸ್ವಲ್ಪ ಪೇಟೆಯಲ್ಲಿ ಸಹ ಮಾಡುವಂಥ ಮಾಡಿದ್ದು. ಇದನ್ನು ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ರಾಮಕೃಷ್ಣ ಆಶ್ರಮದಲ್ಲಿ ಮಾಡಿದ ನಮಗೆ 700+ ಜನ ಬಂದಿದ್ದರು ಅಲ್ಲಿಗೆ. ಅದೇ ಲಾಸ್ಟ್ ಮಂತ್ ನಾವು ಇಲ್ಲಿ ಶಾರದಾ ವಿದ್ಯಾನಿಲಯ ಕೊಡಿಯಲ್ ಬೈಲ್ನಲ್ಲಿ ಮಾಡಿದ್ದು. ಅಲ್ಲಿ ಸಹ ಒಳ್ಳೆ ರೆಸ್ಪಾನ್ಸ್. ಮೋರ್ ದೆನ್ 400 ಜನ ಬಂದಿದ್ದರು. ಅಲ್ಲಿ ಕನ್ನಡಕ ಹಾಗೆ ನಮಗೆ ಅಲ್ಲಿ ಆನ್ಲೈನ್ ಕನ್ನಡಕ ಅಲ್ಲಿ ಕೊಟ್ಟಾಗ ನಮಗೆ 70 ಕನ್ನಡಕ ಹೋಗಿದ್ದು. ನಂತರ ಬೈಫೋಕಲ್ಗೆ ನಮಗೆ ಸಾಧಾರಣ 23 ಬಂದಿದ್ದರು. ಹೆಚ್ಚು ಕಮ್ಮಿ 8 ಕೆಟ್ರಾಕ್ಟ್ ಆಪ್ರೇಷನ್ ಕೂಡ ಆಗಿದ್ದರು. ಇಲ್ಲಿ ನಾವು KMCಯಿಂದ 7 ಟೈಪ್ನ ಡಾಕ್ಟ್ರ್ ಎಲ್ಲ ಬರ್ತಾರೆ. ಇಲ್ಲಿ ಹೋಗಿ ಬೋರ್ಡ್ನಲ್ಲಿ ಇದೆ, ನಿಮಗೆ ಗೊತ್ತಾಗ್ತದೆ. ಕಣ್ಣು, ಕಿವಿ, ಮೂಗು, ಗಂಟಲು, ಸ್ತ್ರೀರೋಗ, ಮಕ್ಕಳ ತಜ್ಞರು ಹಾಗೂ ಸ್ಕಿನ್ ಮತ್ತು ಸ್ತ್ರೀರೋಗ ತಜ್ಞರು ಎಲ್ಲರಿದ್ದಾರೆ. ನಿಮಗೆ ಬೇಕಿದ್ದ ಡಾಕ್ಟರ್ ಹತ್ರ ಎಲ್ಲ ಹೋಗಿ ನೀವು ಚೆಕಪ್ ಮಾಡಿಕೊಳ್ಬೋದು. ಕಣ್ಣಿಗೆ ಬರಬೇಕಂತಿಲ್ಲ, ಬಾಕಿ ಸಹ ಎಲುಬಿದ್ದು ಎಲ್ಲ ಇದ್ದಾರೆ. ಹಾಗೆ ಕಣ್ಣಿಗೆ ಟೆಸ್ಟ್ ಮಾಡಿ ಕಣ್ಣಿನ ಕನ್ನಡಕ ಬೇಕಿದ್ದವರಿಗೆ ರೀಡಿಂಗ್ ಗ್ಲಾಸನ್ನು ಇಲ್ಲಿಯೇ ಕೊಡ್ತಾರೆ. ಆದಿತ್ಯ ಆಪ್ಟಿಕಲ್ಸ್ ಅಂತ ಅವರು ನಮ್ಮೊಟ್ಟಿಗೆ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಅವರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಅವರು ಕನ್ನಡಕವನ್ನು ನಿಮಗೆ ಫ್ರೀಯಾಗಿ ಇಲ್ಲಿ ಕೊಡ್ತಾರೆ, ಕನ್ನಡಕ ರೀಡಿಂಗ್ ಗ್ಲಾಸನ್ನು. ನಂತರ ನಿಮಗೆ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಹೇಳ್ತಾರೆ. ಹಾಸ್ಪಿಟ್ಲಿಗೆ ಬರಲಿಕ್ಕೆ ಹೇಳೋದಂದರೆ ಬೈಫೋಕಲ್ ಕನ್ನಡಕ ಬೇಕಿದ್ದರೆ ಅದು ನಿಮಗೆ ದೂರದೃಷ್ಟಿ ಹತ್ತಿರದೃಷ್ಟಿ ಎರಡನ್ನು ಸಹ ಚೆಕ್ ಮಾಡಬೇಕಾಗ್ತದೆ. ಅದಕ್ಕೆ ನಿಮಗೆ ಡ್ರಾಪ್ಸ್ ಹಾಕಿ ಸಾಧಾರಣ ಅರ್ಧದಿಂದ 1 ಗಂಟೆ ಕೂತ್ಕೊಳಿಸಿ ನಿಮಗೆ ಸರಿಯಾದ ನಿಮಗೆ ಯಾವುದು ವಿಷನ್ ಯಾವುದು ಬೇಕು ಅದನ್ನು ನಿಮಗೆ ಕನ್ನಡಕ ಕೊಡ್ತಾರೆ. ಅದನ್ನು ಸಹ ನಮ್ಮ ವತಿಯಿಂದಲೇ, ನಮ್ಮ ಸೊಸೈಟಿ ವತಿಯಿಂದಲೇ ನಾವು ಮಾಡಿಕೊಡ್ತೇವೆ. ವಿದಿನ್ 1 ವಾರದೊಳಗೆ ಅದನ್ನು ಮಾಡಿಕೊಡುವಂಥ ಒಂದು ಜವಾಬ್ದಾರಿ ನಾವು ತಗೊಳ್ತೇವೆ. ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಇಲ್ಲಿ ಬುಧವಾರ ದಿವಸ 8:30 ಗಂಟೆಗೆ KMC ಅವರು ಗಾಡಿ ಕಳಿಸ್ತಾರೆ. ಇದೇ ಗಾಡಿಯನ್ನು ಕಳಿಸ್ತಾರೆ. ಯಾರೆಲ್ಲ ಬರಲಿಕ್ಕೆ ಕೊಡ್ತಾರೆ ನಿಮಗೆ ಅವರಲ್ಲಿ ಬರಬೇಕು. ಇನ್ನು ಬರಲಿಕ್ಕೆ ಕೊಡೋರಿಗೆ ನಾವು ಕ್ಯಾಂಪ್ ಕಾರ್ಡ್ ಅಂತ ಕೊಡ್ತೇವೆ. ಆ ಕ್ಯಾಂಪ್ ಕಾರ್ಡ್ನ ಹಿಂದೆಯಲ್ಲಿ ದಯವಿಟ್ಟು ನೋಡಿ ಓದಿಕೊಳ್ಬೇಕು. ಯಾವ ಫೆಸಿಲಿಟೀಸ್ ಎಲ್ಲ ನಿಮಗೆ ಫ್ರೀಯಲ್ಲಿ ಸಿಗ್ತದೆ, ಯಾವುದಕ್ಕೆ ನೀವು ಚಾರ್ಜ್ ಕೊಡಬೇಕಾಗ್ತದೆ, ಏನೋ ಎಷ್ಟು ಡಿಸ್ಕೌಂಟ್ ಉಂಟು ಅಂತ ನೋಡಿಕೊಳ್ಬೇಕು. ಇನ್ನು ಕಣ್ಣಿನ ಆಪ್ರೇಷನ್ನು ನಾವು ಮ್ಯಾಕ್ಸಿಮಮ್ 90% ನಾವು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕೆಲವು ರೇಟ್ಗಳೆಲ್ಲ ಚೇಂಜ್ ಆಗಿದೆ. ಹಾಗೆ ಕೆಲವುದಕ್ಕೆ ನಾವು ದುಡ್ಡು ಕಟ್ಟಬೇಕಾಗ್ತದೆ. ಅಂತೂ 90% ನಿಮಗೆ ಫ್ರೀಯಾಗಿ ಮಾಡಿಕೊಡುವಂಥ ಎಶ್ಯೂರೆನ್ಸ್ ನಾವು ಕೊಡ್ತೇವೆ. ಇನ್ನು ಕೆಲವು ಒಂದೆರಡಕ್ಕೆ 1,000-2,000 ಕಟ್ಟುವಂಥ ಒಂದು ಇದು ಬರ್ತದೆ. ಹಾಗಾಗಿ ನಾವು ಉಚಿತ ಅಂತೇಳಿ ಹೇಳಿಕೊಂಡು ನಂತರ ಆದರೆ ಸ್ವಲ್ಪ ತೊಂದರೆ, ಅದಕ್ಕೋಸ್ಕರ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಕೆಲವು ಸಣ್ಣ ಅಮೌಂಟ್ ಕಟ್ಟಲಿಕ್ಕೆ ಕಟ್ಬೋದು. ಕಣ್ಣಿಗೆ ಆಪ್ರೇಷನ್ ಇದ್ದವರಿಗೆ ನಾವು ಗ್ರೀನ್ ಕಾರ್ಡ್ ಕೊಡ್ತೇವೆ. ಅದರಲ್ಲಿ 10,000ದ ಡಿಸ್ಕೌಂಟ್ ನಿಮಗೆ ಸಿಗ್ತದೆ. ಅದರೊಳಗೆ ಆಗ್ತದೆ, ಮ್ಯಾಕ್ಸಿಮಮ್ ಅದರೊಳಗೆ ಆಗ್ತದೆ. ಅಂಥದ್ದು ಏನಾದರೂ ಇದ್ದರೆ ಕಟ್ಟಬೇಕಾಗ್ತದೆ. ಅದು ಸಹ ನಾವು ಸ್ವಲ್ಪ ಏನಾದರೂ ಕನ್ಸೆಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ನನಗೆ ಮುಂದೆ ಅದರ ಬಗ್ಗೆ ನಾನು ಮಾತಾಡೋಣ. ಏನು ಡೆಂಟಲ್ನವ್ರದ್ದು ವ್ಯಾನ್ ಬಂದಿದೆ. ಅವರಲ್ಲಿ 2 ಶೀಟ್ರದ್ದು ಚೆಕಪ್ ಮಾಡ್ತಾರೆ. ಇಲ್ಲಿ ಯಾರಿಗೆಲ್ಲ ಚಿಕಿತ್ಸೆ ಬೇಕು ಅವರು ಡೆಂಟಲ್ನ ವ್ಯಾನ್ನಲ್ಲಿಗೆ ಹೋದರೆ ಎಲ್ಲ ಚೆಕಪ್ ಮಾಡ್ತಾರೆ. ಹಲ್ಲು ತೆಗೆಯುವಂಥದ್ದು, ಸಣ್ಣ ಹಲ್ಲು ಪಿಕಪ್ ಮಾಡುವಂಥ. ಬಾಕಿ ಬರೋವರಿಗೆ ಅವರು ಕಾರ್ಡ್ ಕೊಡ್ತಾರೆ. ಕಾರ್ಡ್ ಕೊಡ್ತೀರಲ್ಲ, ಕೆಂಪಿದ್ದು ಕಾರ್ಡ್ ಕೊಡ್ತಾರೆ, ಗ್ರೀನ್ ಕಾರ್ಡ್ ಅಲ್ಲ. ನಮಗೆ ಮೆಡಿಕಲ್ಗೆ ಗ್ರೀನ್ ಕಾರ್ಡ್ ಕೊಡ್ತಾರೆ, ಅವರಲ್ಲಿ ಪಿಂಕ್ ಕಾರ್ಡ್ ಕೊಡ್ತಾರೆ. ಅದರಲ್ಲಿ ಹಾಗೆ ಏನೆಲ್ಲ ಫ್ರೀ ಇದೆ ಅಂತೇಳಿ ನಿಮಗೆ ಇರ್ತದೆ, ಅದನ್ನು ವಿಚಾರಿಸ್ಕೊಂಡು ಮಾಡ್ಬೋದು. ಹಾಗೆ ಬುಧವಾರ ದಿವಸ ಯಾರೆಲ್ಲ ಬರ್ತಾರೆ ಅಲ್ಲಿ ನಾನು ಬರ್ತೇನೆ. ಬುಧವಾರ ದಿವಸ ನಾನು ಅಲ್ಲಿ ಇರ್ತೇನೆ. ನಿಮಗೆ ಬೇಕಿದ್ದಲ್ಲಿ ಮೆಡಿಸಿನನ್ನು ಯಾರಿಗೆ ಬರೆದು ಕೊಡ್ತಾರೆ ಫ್ರೀಯಾಗಿ ನಾವು ಇಲ್ಲಿ ಮೆಡಿಸಿನನ್ನು ಕೊಡ್ತೇವೆ. ಹಾಗಾಗಿ ಇದರ ಸದುಪಯೋಗನ ಪಡ್ಕೊಳ್ಬೇಕು. ಆ್ಯಕ್ಚುಲಿ ಇಲ್ಲಿ ನಿಜವಾಗಿ ನಾವು ಇವತ್ತು ಯೂತ್ ವಿಂಗ್ ಆದ ಕಾರಣ ನಾವು ರಕ್ತದಾನ ಶಿಬಿರ ಮಾಡೋದಂತೇಳಿತ್ತು. ಏನೋ ಸ್ವಲ್ಪ ನಮ್ಮ ಕಮ್ಯುನಿಕೇಷನ್ ಇದರಲ್ಲಿ ಅದನ್ನು ಡ್ರಾಪ್ ಮಾಡಿದ್ದೇವೆ ನಾವು. ರಕ್ತ ತುಂಬ ಶಾರ್ಟೇಜ್ ಇದೆ, ಎಲ್ಲ ಬ್ಲಡ್ ಬ್ಯಾಂಕ್ಗಳು ಶಾರ್ಟೇಜ್ ಇದೆ. ಅದಲ್ಲದೆ ಈಗ ಡೆಂಗ್ಯೂ ಶುರು ಆಯ್ತು, ಇನ್ನು ಅವರಿಗೆ ತುಂಬ ಬಂದು. ಹಾಗಾಗಿ ನಿಮ್ಮ ಯುವಕರಲ್ಲಿ ಸಹ ನಾನು ಹೇಳೋದು, ಬ್ಲಡ್ ಬ್ಯಾಂಕ್ ಮಾಡಿ, ಬ್ಲಡ್ ಕ್ಯಾಂಪ್ ಮಾಡಿ ರಕ್ತದಾನ. ಒಂದು ಸರಿ ನೀವು ರಕ್ತದಾನ ಮಾಡಿದರೆ ಮತ್ತು ಅದಕ್ಕೆ ಕೊಡುವ ಅಂತೇಳಿ ಆಗ್ತದೆ. ಈಗ ಮುಂಚೆ 6 ತಿಂಗಳಿತ್ತು, ಈಗ 3 ತಿಂಗಳಿಗೊಂದು ಸರಿ ರಕ್ತ ಕೊಡುವಂಥ ಒಂದು ಕೊಡ್ತಾ ಇದ್ದು. ಸರಿಯಾಗಿ ಹೆಲ್ತ್ ಇದ್ದರೆ ತಗೊಳ್ತಾರೆ. ಅದು ನಿಮಗೆ ಹೆಲ್ತ್ ಸರಿ ಇಲ್ಲದೆ ತಗೊಳ್ಳೋದೇ ಇಲ್ಲ. ಮೆಡಿಸಿನ್ ತಗೊಳ್ಳೋದಿಲ್ಲ. ಹೆಂಗಸರಿಗಂತೂ 12 ಪಾಯಿಂಟಿಗಿಂತ ಕಮ್ಮಿ ಇದ್ದರೆ ತಗೊಳ್ಳೋದಿಲ್ಲ. ಹಾಗಾಗಿ ಯಾರಿಗೆ ಅವಶ್ಯಕತೆ, ಯಾರಿಂದ ತೆಗಿಲಿಕ್ಕೆ ಸಾಧ್ಯ ಉಂಟು ಅವ್ರದ್ದು ಮಾತ್ರ ತೆಗಿತಾರೆ. ಬ್ಲಡ್ ಕೊಟ್ಟರೆ ಮಾತ್ರ ತುಂಬ ಒಳ್ಳೆಯದು. ನಂದು A ನೆಗೆಟಿವ್.
ನಾನು 58 ವರ್ಷದವರೆಗೆ ಬ್ಲಡ್ ಕೊಟ್ಟಿದ್ದೆ. ಅದ ನಂತರ ನನಗೆ KMCಯಲ್ಲಿ ಹೇಳಿದರು, ಇನ್ನು ನೀವು ಬ್ಲಡ್ ಕೊಡೋದು ಬೇಡ ಅಂತ. ಯಾಕೆ ನನ್ನೊಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ನೆಗೆಟಿವ್ ಸಿಗೋದು ಭಾರಿ ಕಷ್ಟ. ಆಗಾಗ ಕೊಡ್ತೇವೆ. ಬ್ಲಡ್ ಕೊಟ್ಟರೆ ನಮ್ಮಲ್ಲಿ ಒಂದು ಬ್ಲಡ್, ಹೊಸ ಬ್ಲಡ್ ನಮ್ಮಲ್ಲಿ ಬರ್ತದೆ. ಈ ಹಳೆಯ ರಕ್ತ ಹೋಗ್ತದೆ, ಹೊಸ ರಕ್ತ ಬರ್ತದೆ. ಸತ್ಯ ಹೇಳಬೇಕಂದ್ರೆ ನನಗೆ ಯಾವ ಸೀಕು ಸಹ ಇಲ್ಲ. 74 ಇಯರ್ಸ್ ನನಗೆ ಯಾವ ಸೀಕು ಇಲ್ಲ. ಹಾಗಾಗಿ ಇದು ಒಂದು ರಕ್ತದಾನ ಮಾಡಿದರೆ ಇದೊಂದು. ಇನ್ನೊಂದು ನಾನು ಹೇಳಿದೆ, ಮಾನವ ಸೇವೆ ನಾವು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು. ಯಾವಾಗ ಎಷ್ಟು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಿದರೆ ಭಗವಂತ ನಮ್ಮ ಕೈ ಹಿಡಿತಾನೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ. ಈ ಒಂದು ಕ್ಯಾಂಪ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಂಥ ವೀರಭದ್ರ ಸೇವಾ ಯುವ ವೇದಿಕೆ ಹಾಗೂ ಪದ್ಮಶಾಲಿ ಸಮಾಜದವರಿಗೂ ಧನ್ಯವಾದನ ಹೇಳ್ತಾ, ಹಾಗೆ KMC ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ. ಹರ್ಬಟ್ರು ಆಗಾಗ ನಾವು ಅವರಿಗೆ ತುಂಬ ಆಚೆ ಆಗ್ತದೆ. ಹಾಗೆ ಹರ್ಬಟ್ರಿಗೆ ಫೋನ್ ಮಾಡಿದರೆ ಅವರು ತುಂಬ ಜವಾಬ್ದಾರಿಯಿಂದ ಮಾಡ್ತಾರೆ. ಹಾಗೆ ಎಲ್ಲರಿಗೆ ಡಾಕ್ಟ್ರೆಲ್ಲ ಬಂದ್ದಾರೆ, ಅವರಿಗೆ ಧನ್ಯವಾದನ ಹೇಳ್ತಾ ಸಾಯಿರಾಮ್. ಈಗ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಕಾರ್ಯಕ್ರಮ ಕೊನೆಯದಾಗಿ ನಮ್ಮೆಲ್ಲರನ್ನು ವಂದಿಸಲಿದ್ದಾರೆ ಭರತ್ ಉಳ್ಳಾಳ್. ಸುರೇಶ್ ಬೈಂದೂರು ಇವರಿಗೂ ವಂದನೆಗಳು. KMC ಮೆಡಿಸಿನ್ ವಿಭಾಗದ ಡಾಕ್ಟರ್ ರಾಹುಲ್ ಇವರಿಗೆ ವಂದನೆಗಳು. KMC ಡೆಂಟಲ್ ವಿಭಾಗದ ಡಾಕ್ಟರ್ ಕವ್ಯ ಇವರಿಗೂ ವಂದನೆಗಳು. ವೈದ್ಯಕೀಯ ಶಿಬಿರದ ಸಂಚಾಲಕರು ಡಾಕ್ಟರ್ ಹರ್ಬಟ್ ಇವರಿಗೂ ಧನ್ಯವಾದಗಳು. ಪದ್ಮಶಾಲಿ ಸಮಾಜ ಸೇವಾ ಸಂಘ ಉಳ್ಳಾಲ ಹಾಗೂ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಳ್ಳಾಲ ಇದರ ಅಧ್ಯಕ್ಷರು ಶ್ರೀ ಐತಪ್ಪ ಶೆಟ್ಟಿಗಾರ್ ಉಳ್ಳಾಲ ಇವರಿಗೆ ಧನ್ಯವಾದಗಳು. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರು ಶ್ರೀ ವರದರಾಜ್ ಶೆಟ್ಟಿಗಾರ್ ಬೆಳ್ಮ ಇವರಿಗೂ ಧನ್ಯವಾದಗಳು. ಶ್ರೀ ಕ್ಷೇತ್ರದ ಗುರಿಕಾರರು ಮೋನಪ್ಪ ಶೆಟ್ಟಿಗಾರ್ ಬೆಳ್ಮಕೊಣಾಜೆ ಮತ್ತು ಅಚ್ಯುತ ಶೆಟ್ಟಿಗಾರ್ ಉಳ್ಳಾಲ ಇವರಿಗೂ ಧನ್ಯವಾದಗಳು. ಪದ್ಮಶಾಲಿ ಸಮಾಜ ಸೇವಾ ಸಂಘದ ಕಾರ್ಯದರ್ಶಿಗಳು ಶ್ರೀ ಚೆಲುವಯ್ಯ ಶೆಟ್ಟಿಗಾರ್ ಇವರಿಗೂ ವಂದನೆಗಳು. ಬಂದಿರುವ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗೂ ವಂದನೆಗಳು ಹಾಗೂ ಆರೋಗ್ಯ ಶಿಬಿರದಕ್ಕೆ ಬಂದಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಧನ್ಯವಾದಗಳು.